ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸುಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗೌನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬರ್ತ್ಡೇಗೆ ಗೌನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ಕೊತಾ ಇರೋಂಥದ್ದು ನಮ್ಮದು ಇದೇನು ಓಲ್ಡ್ ಅಲ್ಲ, ಸ್ಯಾರಿ ಫ್ಯಾಷನ್ ಓಲ್ಡು. ನಾನು ಇದನ್ನು ಒಂದೇ ಟೈಮು ವೇರ್ ಮಾಡಿರೋದು ಫ್ರೆಂಡ್. ಇದು ನನ್ನ ಮಗಳಿಗೆ ಸ್ಟಿಚ್ ಮಾಡ್ತಾ ಇರೋಂಥದ್ದು, ಒಂದೇ ಟೈಮ್ ವೇರ್ ಮಾಡಿರೋಂಥದ್ದು. ಸ್ಯಾರಿ ಮಾತ್ರ ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿಕೊಂಡು ಫುಲ್ ನೆಟ್ ಕ್ಲಾತ್ ನೋಡಿ, ಫುಲ್ ನೆಟ್ ಕ್ಲಾತ್. ಅವಾಗ ನನ್ನ ಮದುವೆ ಟೈಮಲ್ಲಿ ಈ ಥರದ್ದು ಸ್ಯಾರಿ ತುಂಬಾ ಟ್ರೆಂಡಿ ಆಗಿತ್ತು. ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ. ಮೋಸ್ಟ್ಲಿ 1.5 ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ ನಾನು. ಇದು ಸ್ಯಾರಿಗೆ 1,500 ಕೊಟ್ಟಿದ್ದೆ ನನ್ನ ಮದುವೆ ಟೈಮ್ನಲ್ಲಿ. ಅವಾಗ ತುಂಬಾ ಟ್ರೆಂಡಲ್ಲಿತ್ತು ಈ ಸ್ಯಾರಿ. ನನಗೆ ಇವಾಗಷ್ಟು ಇಷ್ಟ ಆಗಲ್ಲ ಇದು. ಹಾಗಾಗಿ ಸುಮ್ಮನೆ ಏನಕ್ಕೆ ಅದನ್ನು ಇದು ಮಾಡೋದು. ಮಕ್ಕಳಿಗೆ ಈಗ ಗ್ರ್ಯಾಂಡಾಗಿ ಈಗ ನನ್ನ ಮಗಳು ಬರ್ತಡೇ ಇದೆಯಲ್ಲ, ನನ್ನ ಮಗಳು ಬರ್ತಡೇಗೆ ಹೋದರೆ ತುಂಬಾ ಸೆಲೆಬ್ರೇಟ್ ಮಾಡ್ತಾಳೆ ಅವಳು. ಇದು ಕೂಡ ಬಟ್ಟೆ ವೇಸ್ಟ್ ಆಗೋದಿಲ್ಲ, ಓಕೆನಾ. ಹಾಗಾಗಿ ಇವತ್ತು ಒಂದು ಗೌನ ಸ್ಟಿಚ್ ಮಾಡ್ತಾ ಇದ್ದೀನಿ. ಗೌನು ಅಲ್ಲಿದೆ ಫೋಟೋ, ನಾನು ತಮ್ನೇಲಿಗೆ ಹಾಕ್ತೀನಿ ನೋಡಿ. ಅದನ್ನೂ ಮತ್ತು ಇದನ್ನೂ ಒಂದು ತಮ್ನೇಲಿಗೆ ನಾನು ನನ್ನ ಹತ್ರ ಪಿಕ್ಚರ್ ಇರೋದು ಹಾಕ್ತೀನಿ, ನನ್ನ ತಮ್ನೇಲಿಗೆ ನನ್ನ ಮಗಳು ಬರ್ತಡೇ ಆದಮೇಲೆ ಹಾಕಿದ್ರೆ ಅದು ಹಾಕ್ತೀನಿ, ಓಕೆನಾ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದಷ್ಟು ನಮಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ನಮಗೆ ಅನಿಸುತ್ತೆ. ನೀವು ನಮಗೆ ಉತ್ಸಾಹ ತುಂಬಿದರೆ ತಾನೇ ನಾವು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದು. ಹಂಗಾಗಿ ಇವಾಗ ನಾನು ಇದಕ್ಕೆ ನೆಟ್ ಕ್ಲಾತಿಗೆ ನಾನು ಎಷ್ಟು ಒಳಗೆ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ, ಇದು ಈ ಸ್ಯಾರಿನಲ್ಲೇ ಬಂದಿತ್ತು ಸ್ಯಾಟಿನ್ ಕ್ಲಾತು ನೋಡಿ. ಇದು ಪರ್ಪಲ್ ಕಲರು, ಇದು ಸ್ವಲ್ಪ ಇದು ಲೈಟ್ ಆಗಿದೆ, ಇದು ಡಾರ್ಕ್ ಆಗಿದೆ. ಇದ್ರ ಮೇಲೆ ಹಾಕಿದ್ರೆ ಇದು ಡಾರ್ಕ್ ಆಗಿ ಕಾಣಿಸುತ್ತೆ. ಇದು ಸ್ಯಾಟಿನ್ ಕ್ಲಾತಲ್ಲಿ ಬಂದಿತ್ತು. ಇದು 2.5 ಮೀಟ್ರ್ ಇತ್ತು ಫ್ರೆಂಡ್ಸ್. ಇದು ಬಟ್ಟೆ ಫುಲ್ 2.5 ಮೀಟ್ರ್ ಇತ್ತು. ಅದರಲ್ಲಿ ನಾನು ಇದು ಬಾಡಿಗೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಮತ್ತು ಇದು ಫ್ರಾಕು ಎರಡು ಒಂದೇ ಥರ ಇರಬೇಕಲ್ವಾ, ಹಂಗಾಗಿ ಈ ಬಾಡಿ ಮೇಲ್ಗಡೆ ಬಾಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜಾಯಿಂಟ್ ಬರುತ್ತೆ, ಪಟ್ಟಿ ಹತ್ರ ಸೊಂಟದ ಹತ್ರ ಇಲ್ಲಿ ಬರುತ್ತಲ್ಲ, ಇಲ್ಲಿ ಜಾಯಿಂಟ್ ಬರುತ್ತೆ. ಅಲ್ಲಿಗೆ ನೀವು ಎಲ್ಲ ನನ್ನ ವೀಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಇರಲ್ಲ. ಇವತ್ತೊಂದು ಕಟಿಂಗ್ನ ಮಾಡ್ತೀನಿ, ನಾಳೆ ನಿಮಗೆ ಕಂಟಿನ್ಯೂ ಆಗಿರುತ್ತೆ ವೀಡಿಯೋ. ಸ್ಟಿಚಿಂಗ್ ವೀಡಿಯೋ 2 ವೀಡಿಯೋ ಸಪ್ರೇಟಾಗಿ ಬರುತ್ತೆ. ಇದಕ್ಕೆ ನಾನು ಹತ್ತತ್ರ ಸ್ವಲ್ಪ 2 ಮೀಟ್ರಿಗಿಂತ ಸ್ವಲ್ಪ ಕಡಿಮೆ ಇದೆ ಇದು ಬಟ್ಟೆ. 1.25 ಮೀಟ್ರ್ ಇರ್ಬೋದು ಫ್ರೆಂಡ್ಸ್ ಇದಕ್ಕೆ. ಮತ್ತು ಅದರೊಳಗೆ ಮತ್ತೆ ಪಾಲಿಸ್ಟರ್ ದೊಡ್ಡ ಪನ್ನ, ಇದು ಚಿಕ್ಕ ಪನ್ನ ಅಲ್ಲ, ತುಂಬ ದೊಡ್ಡ ಪನ್ನ ಲೈನಿಂಗ್ನ ತೊಗೊಂಡಿದ್ದೀನಿ. ಇದು 2 ಮೀಟ್ರ್, ಕರೆಕ್ಟಾಗಿ 2 ಮೀಟ್ರ್ ಇದೆ. ಇದು 1.25 ಮೀಟ್ರ್ ಇರ್ಬೋದು, 1.25 ಮೀಟ್ರು. ಇದೆರಡೂ ಬೇಕು. ಮತ್ತು ಇದಕ್ಕೆ ಕ್ಯಾನ್ ತೊಗೊಬಂದೆ. ನೋಡಿ, ಹೀಗೆ ಕ್ಯಾನ್ ತೊಗೊಬಂದಿದ್ದೀನಿ. ಇದರ ವೈಟ್ ಕಲರು, ಇದರಲ್ಲಿ 2 ಕಲರ್ ಸಿಗುತ್ತೆ. ಒಂದು ಗೋಲ್ಡ್ ಬಿಸ್ಕೆಟ್ ಕಲರ್ ಬರುತ್ತಲ್ಲ, ಆ ಬಿಸ್ಕೆಟ್ ಕಲರ್ ಒಂದು, ವೈಟ್ ಒಂದು. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಇದನ್ನು ತೊಗೊಬಂದಿದ್ದೀನಿ. 40 ರುಪೀಸ್ ಮೀಟರು. ನಾನೇನು ಇದೇನು ಸ್ಟೋರ್ ಮಾಡ್ಕೊಳ್ಳಲ್ಲ, ಇವಾಗ ನನಗೆ ಅವಶ್ಯಕತೆ ಇತ್ತು ಅಂತ ತೊಗೊಬಂದಿದ್ದೀನಿ. ಇದರಲ್ಲಿ ನಾನು ಈ ಥರ 2 ಆಗಿ ಡಿವೈಡ್ ಮಾಡ್ಕೊತೀನಿ, ಈ ಥರ, ಓಕೆನಾ. ನನಗೆ ಇಷ್ಟು ಸಾಕು, ಇಷ್ಟು ಲೆಂತ್ ಇಷ್ಟು ಸಾಕು. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ತೀನಿ. ಒಂದು ಸೈಡಿಗೆ ಒಂದೊಂದು ಕಡೆಗೆ ಒಂದೊಂದು ಇಷ್ಟಿಷ್ಟು ಬಂದರೆ ಸಾಕು. ಇದನ್ನು 2 ಸೈಡಿಗೆ ನಾನು ಕಟ್ನ ಮಾಡ್ಕೊತೀನಿ. ತೋರಿಸ್ತೀನಿ ನಿಮಗೆ ಸ್ಟಿಚಿಂಗಲ್ಲಿ ಯಾವ ಥರ ಎಲ್ಲ ಮಾಡಿದ್ದೀನಿ ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ. ಮತ್ತು ಇವಾಗ ನನಗೆ ತುಂಬ ಟೈಮ್ ಇಲ್ಲ, ನನಗೆ ನಾಳೆ ಇನ್ನೂ ಬೇಜಾರು ಕೆಲಸ ಇದ್ದಾವೆ. ಮಗಳು ಬರ್ತಡೇ ಅಂದರೆ ಸಿಂಪಲಾಗಿ ಮಾಡಿದ್ರು ಅವ್ರಿಗೆ ಮಕ್ಳಿಗೆ ಖುಷಿಯಾಗಂಗಾದ್ರೆ ಏನಾದ್ರು ಪ್ರಿಪ್ರೇಷನ್ ಇರಬೇಕಲ್ವ ಫ್ರೆಂಡ್ಸ್. ಹಂಗಾಗಿ ಇವಾಗ ಬನ್ನಿ, ನಾನು ಇವತ್ತು ಕಟಿಂಗ್ ವಿಡಿಯೋ ಹಾಕ್ತೀನಿ, ನಾಳೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಇವಾಗ ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು ನೋಡ್ಕೊಂಬರೋಣ. ನಾನು ನನ್ನ ತಮ್ಮನ ಮದುವೆನಲ್ಲಿ ತೋರಿಸಿದ್ದೆ, ಬರೀ ಟಾಪದ್ದು ಮಾತ್ರ ತೋರಿಸಿದ್ದೆ, ಇದ್ರ ತೋರಿಸಿರಲಿಲ್ಲ. ಇವತ್ತು ಫುಲ್ಲು ಟ್ಯುಟೋರಿಯಲ್ ಇರುತ್ತೆ. ಸ್ಟಿಚಿಂಗು ಮತ್ತು ಕಟ್ಟಿಂಗು ಸಪ್ರೇಟ್ ಬರುತ್ತೆ, ಓಕೆನಾ. ನೋಡಿ, ನಾನು ಇಲ್ಲಿ ನನ್ನ ಮಗಳದು ಒಂದು ಮೆಜರ್ಮೆಂಟ್ ಚಾರ್ಟ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಎಷ್ಟು ಲೆಂತ್ ಬೇಕು, ಎಷ್ಟು ಬಾಡಿ ಫಿಟ್ಟಿಂಗ್ ಎಷ್ಟು, ಮತ್ತು ನಾವು ಇಲ್ಲಿಗೆ ಹಾಫ್ ಡಿವೈಡ್ ಕೊಡ್ತೀವಲ್ವ ಬಾಡಿ ಪೀಸಿಂದ, ಮತ್ತು ಕೆಳಗಡೆ ಫ್ರಿಲ್ ಕೊಡೋಕ್ಕೆ ಡಿವೈಡ್ ಕೊಡ್ತೀವಲ್ಲ, ಅಲ್ಲಿಗೆ ಎಷ್ಟು ಇಂಚ್ ತೊಗೋಬೇಕು, ಸ್ಲೀವ್ಸ್ ಯಾವ ಥರ ತೊಗೋಬೇಕು, ಸ್ಲೀವ್ಸ್ ಫಿಟ್ಟಿಂಗ್ ಯಾವ ಥರ ಅಂದ್ಬಿಟ್ಟು ಎಲ್ಲ ನಾನು ಮೆಜರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಮೆಜರ್ಮೆಂಟಿಗೆ ಕರೆಕ್ಟ್ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ, ಬಾಡಿ ಎಷ್ಟು ತೊಗೋಬೇಕು ಏನು ಎತ್ತ ಅಂತ, ಓಕೆನಾ. ಇವಾಗ ಇದು ನೋಡಿ, ಇದು ನನಗೆ ಬಾಡಿ ಪೀಸಿಗೆ ಸ್ಯಾಟಿನ್, ಇದು ನೆಟ್ ಕ್ಲಾತ್ ಆಗಿರೋದ್ರಿಂದ ನೀವು ಸ್ಯಾಟಿನ್ ಕ್ಲಾತ್ ಕೊಟ್ಟರೆ ಅದಕ್ಕೆ ನಿಮಗೆ ಒಂದು ಇದಿರುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಇವಾಗ ಕರೆಕ್ಟಾಗಿ ಇಲ್ಲಿ ಲೆವೆಲಿಗೆ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಫಸ್ಟ್ ಈ ಥರ
ಲೆವೆಲಿಗೆ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ಇವಾಗ ಈ ಫ್ರಾಕಿಗೆ ನಮಗೆ ಬಾಡಿ ಪೀಸಿಗೆ ಎಷ್ಟು ಲೆಂತ್ ನಾನು ತೊಗೋತಾ ಇದ್ದೀನಿ ಅಂದರೆ, ಇದು ಕ್ರಾಪ್ ಟಾಪ್ ಥರನೇ ಬರುತ್ತೆ, ಬಟ್ ಜಾಯಿನ್ ಗೌನ್ ಅಲ್ವಾ, ಜಾಯಿನ್ ಆಗುತ್ತೆ. ಇಲ್ಲಿ 12 ಇಂಚ್ ಅವ್ರದ್ದು ರೆಡಿ ತೊಗೊಂಡು ಇಲ್ಲಿ 12.5 ಇಂಚ್ ನಾನು ಎಕ್ಸ್ಟ್ರಾನ ತೊಗೋತಾ ಇದ್ದೀನಿ. ನಾನು ಮಾರ್ಜಿನ್ ಸೇರಿ ಒಂದು 1/2 ಇಂಚ್ ಮಾತ್ರ ನಾನು ಮೇಲ್ಗಡೆ ತೊಗೋತಾ ಇದ್ದೀನಿ. ಇದು ಬಂದುಬಿಟ್ಟು ಇಲ್ಲಿ ನೋಡಿ ಕರೆಕ್ಟಾಗಿ 12.5 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೋಬೇಕಾಗುತ್ತೆ ನೀವು. ನಾನು ತೋರಿಸಿರ್ಲಿಲ್ಲ ಫ್ರೆಂಡ್ಸ್ ನಿಮಗೆ ತುಂಬ, ಅಂದರೆ ನಾನು ಗೌನ್ಸ್ಗಳೆಲ್ಲ ಸ್ಟಿಚ್ ಮಾಡಿರಲಿಲ್ಲ, ಅಂದರೆ ಸುಮ್ಮನೆ ವೀಡಿಯೋಗೋಸ್ಕರ ಅಂತ ಏನು ನಾನು ಸ್ಟಿಚ್ ಮಾಡಿಲ್ಲ. ನಾನು ಮಾಡುವಾಗ ವೀಡಿಯೋ ಮಾಡಿಕೊಂಡು ನಿಮಗೆ ಹಾಕಿದ್ದೀನಿ, ಓಕೆನಾ. ಅವಾಗೆಲ್ಲ ಹಾಕಿದ್ದೀನಿ ಮುಂಚೆ, ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ, ಹಂಗಾಗಿ ಇವಾಗ ಮತ್ತೆ ಶೇರ್ನ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಬರುತ್ತೆ, ಇದು ಫ್ರಂಟ್ ಪಾರ್ಟ್. ಕರೆಕ್ಟಾಗಿ ಈವನ್ನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್, 4 ಭಾಗ ಈವನ್ನಾಗಿ ಬರೋ ಥರ ಇಟ್ಕೊಳ್ಳಿ. ನಾನು ಮುಂಚೆನೇ ಹೇಳಿರೋ ಪ್ರಕಾರ ನೀವು ಬೇಕಾದರೆ ಗುಂಪಿನ್ನು ಅಥವಾ ಹೆಮ್ಮಿಂಗ್ ನೀಡಲು ಯಾವುದಾದ್ರೂ ನೀವು ಹಾಕ್ಕೋಬೋದು. ನೋಡಿ ಈ ಥರ ಎಮ್ಮಿಂಗ್ ನೀಡಲ್ ಇರುತ್ತಲ್ಲ, ಅದನ್ನ ಈ ಥರ ಹಾಕ್ಕೊಂಡ್ರೆ ನಿಮ್ಮ ಕಡೆ ಬಟ್ಟೆ ಆ ಕಡೆ ಈ ಕಡೆ ಜರ್ಗಲ್ಲ. ನಿಮಗೆ ಗುಂಪಿನೇ ತರಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನೋಡಿ ಈ ಥರ ಕರೆಕ್ಟಾಗಿ ಇಲ್ಲಿ ನಮಗೆ ಇದ್ರದ್ದು ನೆಕ್ಸ್ಟ್ ಇಲ್ಲೇ ನಮಗೆ ಇದ್ರ ಎಕ್ಸ್ಟ್ರಾ ಬಟ್ಟೆದೇನು ಅವಶ್ಯಕತೆ ಇರಲ್ಲ ನಮಗೆ, ಹಾಗಾಗಿ ಇದನ್ನು ಟ್ರಿಮ್ ಮಾಡ್ಕೊಂಬಿಡಿ ಕರೆಕ್ಟಾಗಿ. ಕರೆಕ್ಟಾಗಿ 12.5 ಇಂಚು ನಮಗೆ ಇವಾಗ ಲೆಂತ್ನ ತೊಗೊಂಡಿದ್ದೀವಿ, ಓಕೆನಾ. ಬಾಡಿ ಲೆಂತ್ ಬಂದುಬಿಟ್ಟು ಟೋಟಲ್ 47 ಇಂಚ್ ಬಂದಿದೆ. ಗೌನ್ ಇಂಚ್ ಬಂದುಬಿಟ್ಟು 47. ಇಲ್ಲಿ ನಮಗೆ ಜಾಯಿನ್ನ ಮಾಡ್ತೀವಲ್ಲ ಸೆಂಟರ್ಗೆ, ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು 12.5 ಇಂಚಿಗೆ ತೊಗೊಂಡು ಇವಾಗ ನಾನು ಫ್ರಂಟ್ ಡೀಪ್ನ ತೊಗೋತಾ ಇದ್ದೀನಿ. ಫ್ರಂಟ್ ಡೀಪ್ ಡೌನ್ ಬಂದುಬಿಟ್ಟು 4 ಇಂಚ್ ತೊಗೋತಾ ಇದ್ದೀನಿ. ಮತ್ತು ವಿಡ್ತ್ ಅಂದರೆ ಅಗಲ ಬಂದುಬಿಟ್ಟು ಇಲ್ಲಿ ನಾನು 2 ಇಂಚ್ ತೊಗೋತಾ ಇದ್ದೀನಿ. ಅಂದರೆ ತುಂಬ ಏನು ಇದಲ್ವಲ್ಲ, ನೀವು ಅವ್ರದ್ದು ಬಾಡಿ ಮೆಜರ್ಮೆಂಟ್ ನೋಡಿ ನೀವು ಇದು ಮಾಡಬೇಕಾಗತ್ತೆ. ಇಲ್ಲಿ ಬಂದುಬಿಟ್ಟು ನಾನು 2.25 ಇಂಚ್ ಅನಿಸುತ್ತೆ, 2.25 ಇಂಚು ನಾನು 3 ಇಂಚು ಮತ್ತು 3 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ, 2 ಇಂಚು ನೆಕ್ ಡಿಪ್ ತೊಗೊಂಡಿದ್ದೀನಿ, ಓಕೆನಾ. ಇವಾಗ ಅದೆರಡನ್ನೂ ಜಾಯಿನ್ನ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ನೋಡಿ ಇಲ್ಲಿ. ಮತ್ತು ಇಲ್ಲಿ ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು 7 ಇಂಚಸ್ಸು 28, ಅಂದರೆ 28 ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು 28. ಹಂಗಾಗಿ ಇವಾಗ ನೋಡಿ ಇಲ್ಲಿ ಒಂದೇ ಕರ್ವ್ ಶೇಪ್ ಕೊಡ್ತಾಯಿದ್ದೀನಿ ಅಷ್ಟೇ ನಾನು ಆರ್ಮೋಲು. ಯಾಕೆಂದರೆ ಮಕ್ಕಳಿಗೇನು ಫ್ರಂಟ್ ಡಿಪ್ಪು ಬ್ಯಾಕ್ ಡಿಪ್ಪು ಆ ಥರದ್ದೇನು ಅಂದರೆ ಎರಡೂ ತೆಗಿಯೋ ನನ್ನ ನೆಸೆಸಿಟಿ ಇಲ್ಲ. ನೀವು ನೋಡಿ ನಾನು ಈ ಥರ ಕಟ್ಟಿಂಗ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಬಂದಿದೆ ಅಂತ ನಿಮಗೆ ಸ್ಟಿಚಿಂಗ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ನಾನು ಲಾಸ್ಟಿಗೆ ಅದರದ್ದು ಪಿಕ್ಚರ್ ಕೊಟ್ಟು ಅಂದರೆ ಫುಲ್ ನನ್ನ ಮಗಳಿಗೆ ಹಾಕ್ಸಿ ನಾನು ತೋರಿಸಿದ್ದೀನಿ. ಇಲ್ಲಿ ವಿ ಶೇಪ್ ತೆಗಿಯೋಣ ಅಂದ್ಬಿಟ್ಟು ನಾನು ವಿ ಶೇಪ್ ಹಾಕ್ಕೊಂಡೆ, ಬಟ್ ತುಂಬ ಇದಾಗ್ಬಿಡುತ್ತೇನೋ ಅಂದ್ಬಿಟ್ಟು ಮತ್ತೆ ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ. ಇಲ್ಲಿ ರೌಂಡ್ ಶೇಪೇ ನಾನು ಅಂದರೆ ನಾನು ತೋರಿಸಿರೋ ಪ್ರಿಂಟೆಸ್ಟ್ ಆ್ಯಪಲ್ಲಿ ಒಂದು ಫೋಟೋ ತೆಗೆದು ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ರೌಂಡ್ ಶೇಪೇ ಇರೋದು. ಬಟ್ ಪಿನ್ ಅದೇ ಥರ ಬಂದಿದೆ ಫ್ರೆಂಡ್ಸ್, ಅದೇ ಥರ ಬಂದಿದೆ ಅಂತ ಹೇಳ್ಬೋದು ಸ್ಟಿಚಿಂಗು. ಇವಾಗ ನಾನಿಲ್ಲಿ ಫ್ರಂಟ್ ಶೇಪ್ನ ಸಾರಿ ಆರ್ಮಲ್ಲು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೌಂಡ್ ಶೇಪ್ನ ತೆಕ್ಕೊತಾ ಇದ್ದೀನಿ. ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ರೌಂಡ್ ಶೇಪೇ ಇಡ್ತಾಯಿದ್ದೀನಿ. ಬ್ಯಾಕ್ ಸ್ವಲ್ಪ 1 ಇಂಚ್ ಒಂದು 1/2 ಇಂಚಷ್ಟು ಜಾಸ್ತಿ ತೆಗೆದಿದ್ದೀನಿ. ಬ್ಯಾಕ್ ಸ್ವಲ್ಪ ಡೀಪ್ ಇರಲಿ ಅಂತ ನಾನೇ ತೆಗೆದಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವು ನಾನು ಮಾರ್ಜಿನ್ನು ಕೂಡ ಒಳಗಡೆ ಮಾರ್ಜಿನ್ನು ಕೂಡ ಬಿಟ್ಟಿದ್ದೀನಿ, ಹಂಗಾಗಿ
ಒಳಗಡೆ ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲೂ ವಿ ಶೇಪ್ ಇಡೋಣ, ಬ್ಯಾಕಿಗೂ ವಿ ಶೇಪ್ ಇಡೋಣ ಅಂತ ನೋಡಿದೆ. ಬಟ್ ನನಗೆ ಯಾಕೋ ಮತ್ತೆ ವಿ ಶೇಪ್ ಬೇಡ ಅನ್ನಿಸ್ತು. ಹಂಗಾಗಿ ರೌಂಡ್ ಶೇಪೇ ನಾನು ಇಲ್ಲಿ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಇವಾಗ ನೋಡಿ ಮತ್ತೆ ಬ್ಯಾಕ್ ಶೇಪ್ ನೋಡು, ಒಂದು ಫ್ರಂಟ್ ತೆಗೆದು ಮತ್ತು ಬ್ಯಾಕ್ ಶೇಪ್ ಮಾತ್ರ ಒಂದು ಹಾಫ್ ಅನ್ ಇಂಚಿಂದ 1 ಇಂಚ್ವರೆಗೂ ಕಟ್ ಮಾಡಿದ್ದೀನಿ. ಎಷ್ಟು ಅಂತ ನಾನೊಂದು ಕಣ್ಣಳತೆ ಮೇಲೆ ಕಟ್ ಮಾಡಿದೆ ಫ್ರೆಂಡ್ಸ್. ಹಂಗಾಗಿ ನೀವು ಒಂದು ಹಾಫ್ ಅನ್ನಿಂದ 1 ಇಂಚ್ವರೆಗೂ ನೀವು ಡೌನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಸ್ಯಾಟಿನ್ ಕ್ಲಾತ್ ಇದು ಸ್ಯಾಟಿನ್ ಕ್ಲಾತ್ ಇದು ಇವಾಗ ನಾನು ಲೆಂತ್ ಎಷ್ಟು ಬೇಕು ನನಗೆ, ಇವಾಗ ಮೇಲ್ಗಡೆ ನಾವು ಬಾಡಿ ಪೀಸಿಗೆ ಆಲ್ರೆಡಿ ತಗೊಂಡಾಗಿದೆ ಅಲ್ವಾ. ಈಗ 47 ಇಂಚು ಅವ್ರದ್ದು ರೆಡಿ ಇದೆ. ಈಗ ಅವ್ರದ್ದು ಪಾಪುದು 47 ಇಂಚಿದೆ. ನಾನಿಲ್ಲಿ 47 ಇಂಚಲ್ಲಿ 12 ಇಂಚಿಗೆ ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 47 ಹೆಂಗೆ ರೆಡಿನ 47 ನೀವು ಹೆಂಗೆ ತಗೋತೀರಾ ಅಂದರೆ, ಮತ್ತು ನಾವು ಇದನ್ನು ಫೋಲ್ಡ್ ಮಾಡ್ತೀನಿ 1 ಇಂಚು 1.5 ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡ್ತೀನಿ. ಮತ್ತು ಮೇಯ್ನ್ ಅಂದರೆ ನೆಟ್ ಕ್ಲಾತು ಕರೆಕ್ಟಾಗಿ 47 ಇಂಚಿಗೆ ಬರುತ್ತೆ. ಆವಾಗ ಕರೆಕ್ಟಾಗಿ ಈ ಥರ ಇದು 47 ಕಟ್ ಮಾಡ್ಕೊಂಡಿದ್ದೀನಿ. 1.5 ಇಂಚಷ್ಟು ಮೇಲೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದೊಂದು ನೆಟ್ ಕ್ಲಾತ್ ಆಗಿರೋದ್ರಿಂದ ತುಂಬ ಮೇಲೆ ನಾವು ಲೈನಿಂಗ್ನ ಕೊಡೋಕ್ಕಾಗಲ್ಲ. ಮತ್ತು ಒಳಗಡೆ ಕ್ಯಾನ್ ಹಾಕೋದ್ರಿಂದನೂ ಕೂಡ ಇದು ಕ್ಯಾನ್ ಹಾಕೋ ಬಟ್ಟೆ ಇದು. ನೀವು ಬೇಕಾದರೆ ಸ್ವಲ್ಪ ಕ್ಯಾನಿಗೆ ಕವರ್ ಆಗೋಂಥ ಬಟ್ಟೆನೂ ಕೂಡ ನೀವು ಹಾಕ್ಬೋದು. ಅಂದರೆ ಫುಲ್ಲು ಎರಡು ಲೇಯರ್ ಹಾಕ್ತಾನೆ 1 ಲೇಯರಲ್ಲೇ ಹಾಕ್ಬೋದು. ನೋಡೋಣ, ಆ ಥರ ವೀಡಿಯೋಸ್ನ ನಾನು ನೆಕ್ಸ್ಟು ಯಾವಾಗಾದರೂ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊತೀನಿ. ಆವಾಗ ನಾನು ನಿಮಗೆ ನಿಮ್ಮ ಜೊತೆ ಇವಾಗ ಡಬಲ್ ಲೇಯರ್ ನಾನು ಲೈನಿಂಗ್ ಹಾಕಿ ನಾನು ಸ್ಟಿಚ್ ಮಾಡ್ತಾ ಇರೋಂಥದ್ದು. ಇವಾಗ ಇಲ್ಲಿ ಕ್ಯಾನ್ ನಾನು ಯಾವ ಥರ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ನನಗೆ 14 ಇಂಚ್ ಸಾಕು, ತುಂಬ ಜಾಸ್ತಿ ಬೇಡ, 14 ಇಂಚ್ ಸಾಕು ಅನ್ನಿಸ್ತು. ಹಾಗಾಗಿ ನಾನು 14 ಇಂಚ್ಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. 1 ಮೀಟರಲ್ಲಿ ನಿಮಗೆ 3 ಲೇಯರ್ ಬರುತ್ತೆ 14 ಇಂಚಿಗೆ. ಹಂಗಾಗಿ ನಾನು 3 ಲೇಯರ್ ಮಾಡಿದೆ. ಫಸ್ಟು ನನಗೆ ಇಲ್ಲಿ 1 ಮೀಟರ್ ತೊಗೊಬಂದಿರೋದು ಸಾಕಾಗಿಲ್ಲ, ನಾನು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಯಿತು. ಹಂಗಾಗಿ ನನಗೆ 1 ಮೀಟರ್ ಕ್ಯಾನ್ ಸಾಕಾಗಿಲ್ಲ, 2 ಮೀಟರ್ ಕ್ಯಾನ್ ಬೇಕಾಯಿತು. ಹಾಗಾಗಿ ನಾನು ಮುಂಚೆನೇ ಹೇಳಿದ್ದೆ 1 ಮೀಟರ್ ಸಾಕು ಅಂತ, ಬಟ್ ಇಲ್ಲ 2 ಮೀಟರು ಬೇಕು ನಮಗೆ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು 14 ಇಂಚಿಗೆ 3 ಲೇಯರ್ ಆಗಿ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ನಿಮಗೆ, ಆದಷ್ಟು ಈವನ್ನಾಗಿ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು 14 ಇಂಚಿಗೆ ನಾನು 1 ಮೀಟರ್ನ 3 ಭಾಗ ಡಿವೈಡ್ ಮಾಡಿದೆ. ನಂಗೆ ಇಷ್ಟು ಲೆಂತ್ ಸಾಕು, ಅಷ್ಟು ಲೆಂತಿಗೆ ನಾನು ಮೆಜರ್ ಮಾಡಿದಾಗ ನಂಗೆ 14 ಬಂತು. ಹಂಗಾಗಿ ನಾನು 2 ಮೀಟ್ರನ್ನು ಕೂಡ ಅದೇ ಥರ 14ಗೆ ಕಟ್ ಮಾಡ್ಕೊಂಡಿದ್ದೀನಿ. 14 ಇಂಚು 3 ಲೇಯರು ಕೂಡ 14 ಇಂಚು, 2 ಮೀಟ್ರನ್ನು ಕೂಡ 14ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮೇನ್ ಫ್ಯಾಬ್ರಿಕ್ಕು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ವಿಡಿಯೋ ತುಂಬ ಲೆಂತಿ ಆದರೆ ನಿಮಗೆ ಒಂದೇ ವಿಡಿಯೋನಲ್ಲಿ ಹಾಕ್ಬೋದು. ಹತ್ತತ್ರ ಒಂದು 3/4 ಗಂಟೆ ಹತ್ರ ತೊಗೊಳುತ್ತೆ ನಾವು ಎಷ್ಟೇ ವಿಡಿಯೋ ಕಡಿಮೆ ಮಾಡೋಕ್ಕೆ ಹೋದ್ರೂ, ಎಷ್ಟೇ ಫಾಸ್ಟ್ ಮೋಷನಲ್ಲಿ ಇಟ್ಟರು. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಏನು ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಲ್ವ, ಅದಕ್ಕೆ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಕೆಳಗಡೆ ಏನು ಫೋಲ್ಡಿಂಗ್ ಬರಲ್ಲ ಡಿಸೈನ್ ಆಗಿರೋದ್ರಿಂದ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ನೆಟ್ ಕ್ಲಾತ್ನಲ್ಲೂ ಕೂಡ ನೀವು ಕೆಳಗಡೆ ಏನಾದರೂ ಸ್ಟಿಚ್ ಮಾಡ್ತೀವಿ ಅಂದರೆ ಅದನ್ನು ಮಾರ್ಜಿನ ಬಿಟ್ಕೋಬೇಕಾಗುತ್ತೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಬಂದುಬಿಟ್ಟು 14 ಇಂಚಿದೆ. ನಮಗೆ 14 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ನಾನು. ಯಾಕೆ ಅಂದರೆ ನನಗೆ ಈಸಿ ಆಗಬೇಕು, ಕ್ಯಾನ್ನ ಸ್ಟ್ರೇಟಾಗಿ ಸ್ಟಿಚ್ ಮಾಡುವಾಗ ನನಗೆ ಈಸಿ ಆಗಬೇಕು. ಹಂಗಾಗಿ ಇಲ್ಲಿ ನಾನು ಒಂದು ಇದನ್ನು ಯೂಸ್ ಮಾಡ್ತೀನಿ ನೋಡಿ, ಒಂದು ಮಾರ್ಕರ್ನ ಅದು ಯೂಸ್ ಮಾಡ್ತೀನಿ. ಅದು ವೀಲ್ ಮಾರ್ಕರ್ ಅಂತಾರೆ ಅದಕ್ಕೆ ನಿಮಗೆ ನಾನು ಇನ್ನೊಂದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಈ ಥರ ಒಂದು ಲೈನ್ನ ಟೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಮಾರ್ಕ್ ಅನ್ನೋದು ಇನ್ಸೈಡು ಬರುತ್ತೆ.
ನಾನು ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಷ್ಟರಲ್ಲೇ ನಿಮಗೆ ಯೂಸ್ ಆಗ್ಬೋದು. ಈಗ ಬಿಗಿನರ್ಸ್ಗಳಿಗೆಲ್ಲ ಈ ಥರದ್ದು ಮಾರ್ಕರು ಯೂಸ್ ಆಗುತ್ತೆ, ಆಗೋರ್ಗಾಗುತ್ತೆ ಎಲ್ಲ ನ್ಯಾಚ್ನ ಫಾಲೋ ಮಾಡ್ಬೋದು. ನೀವು ಅದು ನಿಮಗೆ ಬಿಡ್ತೀನಿ, ಓಕೆನಾ. ಇದು ಬಂದುಬಿಟ್ಟು ನನಗೆ ನೆಕ್ಸ್ಟ್ ಫ್ರಿಲ್ ಡಿಸೈನ್, ಫ್ರಂಟಲ್ಲಿ ಫ್ರಿಲ್ ಡಿಸೈನ್ ಮಾಡಬೇಕಾಗುತ್ತೆ. ನನಗೆ ಬಾಡಿ ಪೀಸಿಗೂ ಕೂಡ ನಂಗೆ ಬಟ್ಟೆ ಯಾವ ಥರ ತೊಗೊಳ್ಳೋದು ಅನ್ನೋದನ್ನ ಸ್ವಲ್ಪ ಇಲ್ಲೇ ಐಡಿಯಾ ಮಾಡ್ತಾಯಿದ್ದೀನಿ. ತುಂಬ ಅದು ಒಂದು ಲೇಯರ್ ಮಾತ್ರ ಬರಬೇಕು ನನಗೆ, ಫ್ರಂಟಿಗೆ ಮಾತ್ರ ಒಂದು ಫ್ಲವರ್ ಇದೆಯಲ್ಲ ಅದೊಂದು ಫ್ಲವರ್ ಮಾತ್ರ ಬರಬೇಕು. ಆ ಥರವಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬ್ಯಾಕಿಗೆ ನಾನು ಇದಿಡ್ತೀನಲ್ವ, ಉಕ್ಸ್ ಎಲ್ಲ ಹಾಕ್ತೀನಲ್ಲ, ಸಾರಿ ಜಿಪ್ ಹಾಕ್ತೀನಲ್ವ, ಹಂಗಾಗಿ ಅದು ಕಟ್ ಆಗಿದ್ರೂ ಪರವಾಗಿಲ್ಲ. ಇವಾಗ ನೋಡಿ ನಾನು ಯಾವ ಥರ ತೊಗೊಂಡೆ ಅಂತ ಗೊತ್ತಾಗುತ್ತೆ. ಅದು ಸೆಂಟರ್ಗೆ ಒಂದು ಫ್ಲವರ್ ಬರೋ ಥರ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ನಾನು ನೀಟಾಗಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಆದಷ್ಟು ನೀವು ಸ್ವಲ್ಪ ಬಟ್ಟೆನ ಬಿಟ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಂದರೆ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಬೋದು. ಬಟ್ ನಿಮಗೆ ಬಟ್ಟೆನೇ ಶಾರ್ಟೇಜ್ ಆಯಿತು ಅಂದರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮೇನ್ ಫ್ಯಾಬ್ರಿಕ್ನ ಕಟ್ ಬೇಕಾಗುತ್ತೆ, ಓಕೆನಾ. ಇದು ಬಂದುಬಿಟ್ಟು ನಾನು ಬೊಟಿಕ್ ಸ್ಟೈಲೇ ನಾನು ಮಾಡಿರೋಂಥ ಇದು ಗೌನ್ ಇದು. ಹಂಗಾಗಿ ಆದಷ್ಟು ನಾನು ಫಸ್ಟಿಗೆ ನಾವು ಒಬ್ಬರು ಕಸ್ಟಮರಿಗೆ ಮಾಡಿಕೊಡ್ತಾಯಿದ್ದೀವಿ ಅನ್ನೋಕ್ಕಿಂತ ಇವಾಗ ನನ್ನ ವೀಡಿಯೋಸ್ ನೋಡೋರು ಗೊತ್ತಾಗತ್ತಲ್ವ. ನೋಡಿ ಇವಾಗ ಫ್ರಂಟು ಬ್ಯಾಕು ಎಲ್ಲ ಕಟ್ಟಿಂಗ್ ಆಯಿತು.